ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಪವನಿ ನಿರ್ಮಲಾ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯಲ್ಲಿ 6ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀಮದ್ವಾಗ್ಭವಕೂಟೈಕ ಸ್ವರೂಪ ಮುಖಪಂಕಜ ಕಂಠಾದ ಕಟಿಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಶಕ್ತಿಕೂಟೈಕ ತಾಪನ್ನ ಕಟ್ಯಧೋ ಭಾಗಧಾರಿಣಿ ಎನ್ನುವ ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿನ ವಾಗ್ಭವ ಕೂಟೈಕವಾದ ಅಮ್ಮನವರ ಮುಖಪಂಕಜ ಶಿರಸ್ಸಿನಿಂದ ಕಂಠದವರೆಗಿನ ಮಂತ್ರರೂಪ ಶರೀರವನ್ನು ವರ್ಣಿಸಿದರು ಆಚಾರ್ಯರು. ಕ ಎ ಈ ಲ ಹ್ರೀಂ ಎನ್ನುವ 5 ಅಕ್ಷರಗಳ ಮಂತ್ರ ವಾಗ್ಭವ ಕೂಟ. ತಮ್ಮ ಸೌಂದರ್ಯ ಲಹರಿಯಲ್ಲಿ 2, 3, 4 ಅಧ್ಯಾಯಗಳಲ್ಲಿ 5ನೇ ಅಧ್ಯಾಯದಿಂದ ಕಂಠದಿಂದ ಮಧ್ಯ ಸೊಂಟದವರೆಗಿನ ಕಟಿಪ್ರದೇಶದವರೆಗೂ ಮಂತ್ರರೂಪ ಶರೀರವನ್ನು ದರ್ಶನ ಮಾಡಿದರು. ಅದೇ ಕಾಮರಾಜ ಕೂಟ. ಹ ಸ ಕ ಹ ಲ ಗ್ರೀಂ ಎನ್ನುವ 6 ಅಕ್ಷರಗಳ ಮಂತ್ರ ರೂಪವೇ ಮಧ್ಯಕೂಟ. ಇನ್ನು ಈ 6ನೆಯ ಅಧ್ಯಾಯದಲ್ಲಿ ಶಕ್ತಿಕೂಟೈಕ ತಾಪನ್ನ ಅಧೋಭಾಗಧಾರಿಣಿ ಎನ್ನುವ ಶಕ್ತಿಕೂಟ ಸೊಂಟದಿಂದ ಕೆಳಗಿನ ಪಾದಗಳವರೆಗೂ ಇರುವ ಜಗನ್ಮಾತೆಯ ಸ ಕ ಲ ಹ್ರೀಂ ಎನ್ನುವ 4 ಅಕ್ಷರಗಳ ಮಂತ್ರ ಸ್ವರೂಪವನ್ನು ದರ್ಶನ ಮಾಡಿಸುತ್ತಿದ್ದಾರೆ. ಜಗದ್ಗುರುಗಳು ನಮಗೆ ಮುಂದೆ ಮಾರ್ಗದರ್ಶನ ಮಾಡುತ್ತಾ ತಾನು ದರ್ಶಿಸಿ ಅನುಭವಾನುಭೂತಿಗಳ ಮೂಲಕ ತಾನು ಹೊಂದಿದ ಅಪರಿಮಿತ ಆನಂದವನ್ನು, ಶಾಂತಿಯನ್ನು ನಮ್ಮೆಲ್ಲರ ಮೇಲಿನ ಅಪಾರ ದಯೆಯಿಂದ, ಅಯಾಚಿತ ಕರುಣೆಯಿಂದ ನಮ್ಮೆಲ್ಲರಿಗೆ ದರ್ಶನ ಮಾಡಿಸುತ್ತಿದ್ದಾರೆ. ಇಂತಹ ಅವಕಾಶ ನಮಗೆ ಮತ್ತೆ ಮತ್ತೆ ದೊರಕುತ್ತದೆಯೇ? ಅದಕ್ಕೆ ಸದ್ಗುರುವಿನ ಹಿಂದೆ ನರಕಕ್ಕಾದರೂ ಸರಿಯೇ ನಡೆದು ಹೋಗಬೇಕು ಎನ್ನುತ್ತಾರೆ ಹಿರಿಯರು. ನರಕಕ್ಕೇತಕ್ಕೆ ಬ್ರಹ್ಮಾದಿ ದೇವತೆಗಳೂ ಕೂಡ ಅಪರೂಪ ಅಸಾಧ್ಯವಾದ ಆ ಜಗನ್ಮಾತೆಯ ದರ್ಶನ ಮಾಡಿಸುತ್ತೇನೆಂದು ಪರಮಗುರು ನಮ್ಮನ್ನು ತಮ್ಮ ಹಿಂದೆ ಇಟ್ಟುಕೊಂಡು ಶ್ಲೋಕ ರೂಪ ಮೆಟ್ಟಿಲುಗಳನ್ನು ಹತ್ತಿಸುತ್ತಿರುವಾಗ ಮೂರ್ಖರಾಗಿ ಹಿಂತಿರುಗಬಹುದೇ? ಆ ಪರಮ ಗುರುವಿನ ಕೃಪೆ ಒಂದು ಹನಿಯಷ್ಟು ನಮ್ಮ ಮೇಲೆ ಬಿದ್ದರೂ ಸಾಕು, ನಮ್ಮ ಜನ್ಮ ಜನ್ಮಾಂತರ ಪಾಪಗಳೆಲ್ಲ ಕಳೆದು ನಾವು ಒಳ್ಳೆಯ ಮುತ್ತುಗಳಂತಾಗಿ ಆ ತಾಯಿಯ ಕಂಠ ಪ್ರದೇಶದಲ್ಲಿ ಹಾರಗಳಾಗುತ್ತೇವೆ. ನರಕದಲ್ಲೂ ನಂದನ ವನವನ್ನು ಸೃಷ್ಟಿಸಿ ತೋರಿಸಬಲ್ಲ ಸಮರ್ಥ ಗುರುವು ಅವರು. ಅಂತಹವರು ಅಮ್ಮನವರ ಸೌಂದರ್ಯ ಲಹರಿಯಲ್ಲಿ ಮುಳುಗು ಹಾಕಿ, ಅಂದರೆ ತಾವು ಉದ್ಧಾರವಾಗಿ ಎಂದು ನಮಗೂ ಉದ್ಧಾರವಾಗಿ ಎಂದು ಹೇಳುತ್ತಿರುವಾಗ ನಾವು ಆಲಸ್ಯ ಮಾಡಬೇಕೇಕೆ? ಸ ಕ ಲ ಹ್ರೀಂ ಎನ್ನುವ 4 ಅಕ್ಷರಗಳ ಮಂತ್ರ ಶರೀರ ದರ್ಶನಕ್ಕೆ, ಶಕ್ತಿ ಮಾತೆಯ ವಿರಾಟ್ ರೂಪ ದರ್ಶನಕ್ಕೆ, ಜಗನ್ಮಾತೆಯ ಪಾದ ದರ್ಶನಕ್ಕೆ, ಸ್ಪರ್ಶನಕ್ಕೆ ಪರಮ ಗುರುವಿನ ಹಿಂದೆ ಹೋಗೋಣ. ಸೃಷ್ಟಿ ಶಕ್ತಿಗೆ ಪ್ರತಿಬಿಂಬ ಆ ಶಕ್ತಿಕೂಟವೇ ಅಮ್ಮನವರ ಸೊಂಟದಿಂದ ಪಾದಗಳವರೆಗೆ ಇರುವ ಶರೀರ. ಸೃಷ್ಟಿ ಶಕ್ತಿಗದು ಪ್ರತಿರೂಪ. ಮೂಲಾಧಾರದಲ್ಲಿನ ಕುಂಡಲಿನಿ ಶಕ್ತಿಗೆ ಇದು ಆವಾಸ ಸ್ಥಾನ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕವೆನ್ನುವ 3 ಚಕ್ರಗಳಿಗಿದು ಮೂಲ ಸ್ಥಾನ. ನಾಭಿ, ಉದರ, ಕಿಬ್ಬೊಟ್ಟೆ, ಗುದ ಪ್ರದೇಶ, ಜನನಾಂಗ, ಜಘನಗಳು, ಊರುಗಳು ಅಥವಾ ತೊಡೆಗಳು, ಜಾನುಗಳು, ಪಾದಗಳು, ಬೆರಳುಗಳು, ಉಗುರು, ಹೀಗೆ ಇದೆಲ್ಲ ಕ್ರಿಯಾಶಕ್ತಿಗೆ ಸ್ಥಾನಗಳು. ಸೃಷ್ಟಿಗೆ ಪ್ರತಿಸೃಷ್ಟಿ ಆಗುವುದರಲ್ಲಿ, ಸೃಷ್ಟಿಯಲ್ಲಿ ಸರ್ವ ಕಾರ್ಯಗಳು ಕೈಗಳಿಂದಲೇ ಆಗುವುದರಲ್ಲಿ ಸಹಕರಿಸುವ ಪ್ರಧಾನ ಪಾತ್ರವಿರುವ ಭಾಗಗಳಿವು. ಅದಕ್ಕೆ ಅಮ್ಮನವರ ನಿತಂಬ ವೈಭವವನ್ನು 81ನೆಯ ಶ್ಲೋಕದಲ್ಲಿ ಆದಿಶಂಕರರು ಅದ್ಭುತವಾಗಿ ವರ್ಣಿಸುತ್ತಿದ್ದಾರೆ. ಶ್ಲೋಕ 91. ಜಗನ್ಮಾತೆಯ ಪಾದ ವಿನ್ಯಾಸ, ನಡೆಯ ಸೌಂದರ್ಯ, ಹಂಸ ಗಮನ. ಬನ್ನಿ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ. ಪಾದನ್ಯಾಸ ಕ್ರೀಡಾ ಪರಿಚಯಮಿವಾರಬ್ಧು ಮನಸಃ ಸ್ಖಲಂತಸ್ತೆ ಖೇಲಂ ಭವನ ಕಲಹಂಸನ ಜಹತಿ ಅತಸ್ತೇಷಾಂ ಶಿಕ್ಷಾಂ
ಸುಭಗಮಣಿ ಮಂಜೀರರಣಿತಃ ಛಲದ ಚಕ್ಷಾಣಂ ಚರಣಕಮಲಂ ಚಾರುಚರಿತೆ. ಅರ್ಥ: ಸುಚರಿತ್ರೆಯುಳ್ಳ ಓ ತಾಯಿ, ನೀನು ಬೆಳೆಸಿದ ಹಂಸಗಳು ನಿನ್ನ ಪದವಿನ್ಯಾಸ ಲಾವಣ್ಯಗಳ ಪರಿಚಯ ಪಡೆಯುವ ಆಸೆಯಿಂದ ನಿನ್ನಂತೆ ನಡೆಯಲಾರದೆ ಕಷ್ಟಪಡುತ್ತಾ ನಿನ್ನ ನಡಿಗೆಯ ವಿಲಾಸವನ್ನು ಬಿಡಲಾರವು. ಅದರಿಂದ ಆ ರಾಜಹಂಸಗಳಿಗೆ ನಡೆಯಾಟದ ಶಿಕ್ಷಣವನ್ನು ಕಲಿಸುತ್ತಿವೆಯೇನೋ ಎನ್ನುವ ಹಾಗೆ ರತ್ನಗಳು ಕೆಂಪುಗಳು ಕೂಡಿಸಿದ ನಿನ್ನ ಕಾಲಂದಿಗೆಗಳು ಒಂದು ವಿಶೇಷ ರೀತಿಯ ಹಿತವಾದ ಧ್ವನಿ ಮಾಡುತ್ತಿವೆ. ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಅಮ್ಮನವರ ನಡೆಯಲ್ಲಿನ ಸೌಂದರ್ಯ ವೈಭವಗಳನ್ನು ವರ್ಣಿಸುತ್ತಿದ್ದಾರೆ. ಅಮ್ಮನವರ ನಡೆ ಹಂಸಗಮನ, ಮರಾಳಿ ಮಂದಗಮನ ಮಹಾಲಾವಣ್ಯ ಶೇವಧಿ ಎಂದು ಹೊಗಳಿದರು ವಶಿನ್ಯಾದಿ ವಾಗ್ದೇವತೆಗಳು. ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿ ಹೆಣ್ಣು ಹಂಸದ ನಡೆ ಶಬ್ದವಿಲ್ಲದ ಮೃದುವಾದ ಧ್ವನಿಯಿಂದ ಕೂಡಿದ ನಡೆ, ಉಚ್ಛ್ವಾಸ ನಿಶ್ವಾಸಗಳಂತೆ ಇನಿದಾದ ನಡೆಯ ಶಬ್ದವುಳ್ಳ ಹಂಸಗಳು. ಅಮ್ಮನವರು ಬೆಳೆಸಿದ ಹಂಸಗಳು ಆಕೆಯ ಭವನದಲ್ಲೇ ಇರುತ್ತವೆ. ಅಲ್ಲಿ ಹಂಸ ಗಮನದಿಂದ ಅಲ್ಲೆಲ್ಲ ಓಡಾಡುತ್ತಿರುತ್ತವೆ, ಸರೋವರದಲ್ಲಿ ಈಜಾಡುತ್ತಿರುತ್ತವೆ. ಆದರೆ ಹಂಸ ಗಮನವನ್ನೂ ಜಯಿಸಿದ ಅಮ್ಮನವರ ನಡೆಯನ್ನು ನೋಡಿ ಗಮನಿಸಿ ಹಾಗೆ ತಾವೂ ನಡೆಯಬೇಕೆಂಬ ಆಸೆಯಿಂದ ಅತಿ ಕಷ್ಟದಿಂದ ಅಮ್ಮನವರ ಪಾದಗಳ ಹಿಂದೆಯೇ ಆಕೆಯ ಹೆಜ್ಜೆಗಳನ್ನು ಅನುಸರಿಸುತ್ತಾ ತಮ್ಮ ನಡಿಗೆಯನ್ನು ಸರಿ ತಿದ್ದಿಕೊಳ್ಳುತ್ತಿರುವಂತೆ ನಡೆಯುತ್ತಿವೆಯಂತೆ. ಆ ತಾಯಿಯ ರತ್ನ ಕೆಂಪು ಕೂಡಿದ ಕಾಲಂದುಗೆಗಳು ಇಂಪಾದ ಧ್ವನಿಯಿಂದ ಆ ಹಂಸಗಳಿಗೆ ನಡೆಯುವ ಶಿಕ್ಷಣ ಕೊಡುತ್ತಿವೆಯೋ ಎಂಬಂತೆ ಧ್ವನಿ ಮಾಡುತ್ತಿವೆಯಂತೆ. ನಾವೆಲ್ಲರೂ ನಡೆಯುತ್ತೇವೆ. ಕೆಲವರು ನಡೆಯುವಾಗ ವಯ್ಯಾರವಾಗಿರುತ್ತದೆ, ಕೆಲವರು ನಡೆಯುವಾಗ ಒಂದು ಪಕ್ಕಕ್ಕೆ ಹೊರಗೆ ನಡೆಯುವಂತಿರುತ್ತದೆ, ಕೆಲವರ ನಡೆ ನೂಕಿಕೊಂಡು ಹೋಗುವಂತಿರುತ್ತದೆ, ಮತ್ತೆ ಕೆಲವರ ನಡೆ ಇದೇನು ನಡೆಯೋ ಓಡುವುದೋ ಎನ್ನುವಂತಿರುತ್ತದೆ. ಕೆಲವರು ಪಕ್ಕದವರ ಮಾತುಗಳನ್ನು ರಹಸ್ಯವಾಗಿ ಕೇಳಲು ಹೆಜ್ಜೆಯ ಮೇಲೆ ಹೆಜ್ಜೆಯಿಟ್ಟು ಶಬ್ದ ಬರದಂತೆ ಉಸಿರು ಹಿಡಿದು ನಡೆಯುತ್ತಾರೆ. ಮತ್ತೆ ಕೆಲವರು ತಾವು ಹೇಳಿದ ಮಾತು, ಮಾಡಿದ ನೋಡಿದ ನೋಟವನ್ನು ಬೇಗ ಬೇಗ ಎಲ್ಲರಿಗೂ ಹಂಚಲು, ಅಂದರೆ ಎಲ್ಲರಿಗೂ ಹೇಳುವುದಕ್ಕಾಗಿ ಓಡುತ್ತಾ ನೂಕುತ್ತಾ ಪರ್ವತೋಲ್ಲಂಘನ ಮಾಡುವಂತೆ, ಹೈ ಜಂಪ್ ಮಾಡುವಂತೆ ಉತ್ಸಾಹಿತರಾಗಿ ನಡೆಯುತ್ತಾರೆ. ಮತ್ತೆ ಕೆಲವರು ನಡೆದರೆ ಭೂಮಿ ಅಲ್ಲಾಡಿ ಹೋಗುತ್ತಿರುವುದೇನೋ ಎಂದು ಭಯವಾಗುತ್ತದೆ. ಇನ್ನು ಕೆಲವರು ಶ್ರಾಂತರಾಗಿ ಹಾಗೆ ಹೀಗೆ ಅಡ್ಡಾಡುತ್ತಾ ನಡೆಯುತ್ತಲೇ ಇರುತ್ತಾರೆ. ಇವರು ತಾವೂ ಕುಳಿತುಕೊಳ್ಳುವುದಿಲ್ಲ, ಇತರರನ್ನು ಕೂಡಗೊಡಿಸುವುದಿಲ್ಲ. ಪದ್ಮ ವ್ಯೂಹದೊಳಕ್ಕೆ ನುಗ್ಗುವವರಂತೆ ಮನುಷ್ಯರ ಮಧ್ಯೆ ಪಕ್ಕದಿಂದ ಮೇಲಿಂದ ತಳ್ಳಿಕೊಂಡು ತುಳಿದುಕೊಂಡು ನೆಟ್ಟಗೆ ಅಡ್ಡವಾಗಿ ದೂರಿ ನಡೆಯುತ್ತಿರುತ್ತಾರೆ. ಇಂತಹ ನಡಿಗೆಯುಳ್ಳವರಿಂದ ಬೇರೆಯವರು ಇರಲಾರದ ಕಷ್ಟಕ್ಕೆ ಗುರಿಯಾಗುತ್ತಾರೆ. ಇನ್ನು ಕೆಲವರು ಕೃಷಿಸಿ ಗೂನು ಮಾಡಿಕೊಂಡು ನಡೆಯುತ್ತಾರೆ. ಶನಿದೇವರ ಅಧೋದೃಷ್ಟಿಯಂತೆ ಇವರ ನಡೆ. ಇವರಿಗೆ ತಮ್ಮ ಕಾಲ ಕೆಳಗೆ ಇರುವುದು ಮಾತ್ರ ಕಾಣಿಸಿ ಕಾಲಿಗಿಂತ ಸ್ವಲ್ಪ ದೂರದಲ್ಲಿರುವ ಏನಾದರೂ ಕಾಣಿಸುವುದಿಲ್ಲ. ಸೊಂಟ ಅತಿಯಾಗಿ ಬಾಗಿಸದೆ ಸೆಟೆದು ನಿಂತ ಹಾಗಲ್ಲದೆ, ವಯ್ಯಾರಗಳಿಲ್ಲದೆ ಪಾದಗಳು ಅತಿ ಶಬ್ದ ಮಾಡದಂತೆ, ಹಾಗೆಂದು ಶಬ್ದವೇ ಇಲ್ಲದೆ ಕಳ್ಳ ನಡೆಯಲ್ಲದಂತೆ ನೆಟ್ಟಗೆ ನಡೆಯುವುದು ಒಂದು ವರವೇ ಸರಿ, ಒಂದು ಕಲೆಯೇ. ಅದಕ್ಕೆ ಹಿಂದಿನ ಕಾಲದಲ್ಲಿ ಅಜ್ಜಿ ಮುತ್ತಜ್ಜಿಯರು ಹೆಣ್ಣು ಮಕ್ಕಳು ಸರಿಯಾಗಿ ನಡೆಯುತ್ತಿಲ್ಲವೆಂದು ಗಮನಿಸಿದರೆ ಅವಳ ನೆತ್ತಿಯ ಮೇಲೆ ನೀರು ತುಂಬಿದ ಬಿಂದಿಗೆಯನ್ನು ಇನ್ನೇನಾದರೂ ಇಟ್ಟು ಆ ನೀರು ತುಳುಕದ ಹಾಗೆ ನೀನು ಬೀಳದೆ ನೆಟ್ಟಗೆ ನಡೆಯುವಂತೆ ಹೇಳಿ ಹಾಗೆ ಸ್ವಲ್ಪ ಕಾಲ ಮಾಡಿಸಿ ನಡೆ ಸರಿ ಮಾಡುತ್ತಿದ್ದರು. ಆದರೆ ಈ ಕಾಲದಲ್ಲಿ ಸೌಂದರ್ಯ ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಶಾರೀರಿಕ ಸಾಮರ್ಥ್ಯದ ಜೊತೆಗೆ ಲೋಕಜ್ಞಾನಕ್ಕೆ ಸಂಬಂಧಿಸಿದ ಪರೀಕ್ಷೆ ನಡೆಯುವ ರೀತಿ ಕೂಡ ಮುಖ್ಯವಾದ ಅಂಶಗಳಾಗಿವೆ. ನೃತ್ಯದಲ್ಲಿ ಅದು ಯಾವುದೇ ರೀತಿಯ ನೃತ್ಯವಾದರೂ ನಡೆ ಅಂದರೆ ಸ್ಟೆಪ್ಸ್ ಒಂದು ನೃತ್ಯ ಶಿಕ್ಷಣ. ಹಸ್ತ ಮುದ್ರೆಗಳಂತೆಯೇ ಹಂಸ ನಡೆ, ಜಿಂಕೆ ನಡೆ, ನವಿಲು ನಡೆ, ಸಿಂಹಗಮನ, ಗಜಗಮನ ಮುಂತಾದ ನಡೆಗಳು ಇವೆ. ಶ್ರೀ ಶಂಕರರು ಕೇವಲ ಅಮ್ಮನವರ ಶಾರೀರಿಕ ನಡೆಯನ್ನು ಮಾತ್ರ ಹೇಳಲಿಲ್ಲ, ಅದರಲ್ಲೊಂದು ಗೂಢಾರ್ಥವನ್ನು ವಿವರಿಸಿದ್ದಾರೆ. ಹಂಸಗಳು ಅಮ್ಮನವರ ನಡೆಯನ್ನು ಅನುಸರಿಸಿದವು ಎಂಬ ಮಾತಿನಲ್ಲಿ ಜಗನ್ಮಾತೆಯ ದರ್ಶನಕ್ಕೆ
ಇಡ ಪಿಂಗಳ ನಾಡಿಗಳಲ್ಲಿನ ಶ್ವಾಸದ ನಡೆ ಬ್ರಹ್ಮಗ್ರಂಥಿ ವಿಷ್ಣುಗ್ರಂಥಿ ರುದ್ರಗ್ರಂಥಿ ಭೇದಿಸಿದ ನಂತರ ಸುಷುಮ್ನಾದೊಳಕ್ಕೆ ಪ್ರವೇಶಿಸಿ ಆಜ್ಞಾಚಕ್ರವನ್ನು ಸೇರಬೇಕು. ಅಲ್ಲಿ ಹಂಸ ಎನ್ನುವ ಎರಡಕ್ಷರಗಳು ಕೂಡಿದ 2 ದಳಗಳುಳ್ಳ ಪದ್ಮವಿದೆ. ಶ್ವಾಸವನ್ನು ಕ್ರಮಬದ್ಧ ಮಾಡಬಲ್ಲ ಸಾಧಕರು ಸೋಹಂ ಅಂದರೆ ಹಂಸ ಭಾವನೆಯಿಂದ ಆಜ್ಞಾಚಕ್ರದಲ್ಲಿ ಶಿವನ ದರ್ಶನ ಮಾಡಿ ಆತ್ಮದರ್ಶನ, ಆ ಶಿವನ ಶಿವನ ದರ್ಶನ ಅಂದರೆ ಆತ್ಮದರ್ಶನವನ್ನ ಮಾಡಿ ಸಹಸ್ರಾರ ಚಕ್ರದೊಳಕ್ಕೆ ಸೇರಿ ಕಾಮೇಶ್ವರರೊಡನೆ ಐಕ್ಯವಾಗುತ್ತಾರೆ. ಸುಧಾವರ್ಷದಲ್ಲಿ ನಾಡೀಮಂಡಲಕ್ಕೆ ತರ್ಪಣ ಮಾಡಬಲ್ಲವರಾಗುತ್ತಾರೆ. ಯಾವ ತಡೆಬಡೆಯೂ ಇಲ್ಲದೆ, ಸಿದ್ಧಿಗಳಿಗೆ ಪ್ರಲೋಭ ಪಡದೆ, ಸ್ವಾರ್ಥಕ್ಕಾಗಿ ಯೋಗವನ್ನು ಉಪಯೋಗಿಸದೆ ಸಾಧಕರು ಸಹಸ್ರಾರವನ್ನು ಸೇರಿಕೊಳ್ಳುವುದೇ ನೇರವಾದ ಅಮ್ಮನವರ ನಡೆಯನ್ನು ಹಂಸಗಳು ಅನುಸರಿಸುವುದು ಎಂದರೆ. ಆ ಹಂಸಗಳು ಯಾರು? ಸಾಧಕರು, ಪರಮಹಂಸರು, ಮುಕ್ತಿಹಂಸರು. ಚಾರುಚರಿತೆ ಎಂದು ಆ ತಾಯಿಯನ್ನು ಸುಚರಿತ್ರೆಯುಳ್ಳ ತಾಯಿ ಎಂದು ಸಂಬೋಧಿಸಿ ಆ ತಾಯಿಯ ನೇರ ಸನ್ನಡೆ ಅಂದರೆ ನೇರ ನಡೆಯನ್ನು ಸರ್ವ ಮಾನವ ಜಾತಿ ಅನುಕರಿಸಬೇಕಾದ್ದು. ಇದಕ್ಕೆ ಮೀರಿದ ಜ್ಞಾನ ಮಾರ್ಗ, ಮೋಕ್ಷ ಮಾರ್ಗ ಬೇರೊಂದಿಲ್ಲ ಎಂದು ಪರೋಕ್ಷ ಬೋಧೆ ಮಾಡಿದರು ಆಚಾರ್ಯರು. ನಡೆ ನೇರವಾಗಿದ್ದರೆ ನಡತೆಯು ನೇರವಾಗಿರುತ್ತದೆ ಎಂಬ ಗಾದೆಯು ಇದೆಯಲ್ಲವೇ? ಇದರೊಂದಿಗೆ 6ನೇ ಅಧ್ಯಾಯ ಸಮಾಪ್ತವಾಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.